ದಿನಮಾನಗಳಲ್ಲಿ ಸ್ವಂತ ಅಣ್ಣ ತಂಗಿಯರು ಆಸ್ತಿ ಮನೆ ಮಠಕ್ಕಾಗಿ ಹಲವಾರು ಬಾರಿ ಜಗಳವಾಡಿ ಸಂಬಂಧವನ್ನು ಮುರಿದುಕೊಳ್ಳುವ ಜಮಾನದಲ್ಲಿ ಇಲ್ಲಿ ಇಬ್ಬರು ಒಂದೇ ತಾಯಿಗೆ ಹುಟ್ಟಿದ ಅಣ್ಣ ತಂಗಿ ಹಾಗೆ 50 ವರ್ಷಗಳಿಂದ ರಕ್ಷಾಬಂಧನದ ದಿನದಂದು ರಾಖಿ ಕಟ್ಟುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಶಿವಶರಣಪ್ಪ ವಾಲಿ ಅಂದರೆ ಸಾಕು ಎಲ್ಲರಿಗೂ ಥಟ್ ಅಂತ ನೆನಪಿಗೆ ಬರೋದು ಪತ್ರಕರ್ತ, ಸಾಮಾಜಿಕ ಕಾರ್ಯಕರ್ತ ಅಂತ. ಆದರೆ 50 ವರ್ಷಗಳಿಂದ ಬೇರೆ ಸಮುದಾಯ ಮಹಿಳೆಯೊಬ್ಬರಿಗೆ ತನ್ನ ತಂಗಿಯ ಸ್ಥಾನ ಕೊಟ್ಟು ರಕ್ಷಾಬಂಧನದ ದಿನದಂದು ಆಕೆಯ ಕೈಯಿಂದ ರಾಖಿ ಕಟ್ಟಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ. ರಕ್ಷಾಬಂಧನ ಎಂಬುದು ಅಣ್ಣ ತಂಗಿರ ಸಂಬಂಧವನ್ನು ಬೆಸೆಯುವ ಮಹತ್ವದ ಹಬ್ಬ. ಆದರೆ ಈ ಹಬ್ಬವನ್ನು ಜಾತ್ಯತೀತವಾಗಿ ಪರಸ್ಪರ ಪ್ರೀತಿಯಿಂದ ಆಚರಿಸಬೇಕು ಎಂಬುದು ಹಿರಿಯರಾದ ಶಿವಶರಣಪ್ಪ ವಾಲಿಯವರ ಅಭಿಪ್ರಾಯ. ಭಾರತದಲ್ಲಿ ಪ್ರತಿ ತಿಂಗಳ ಪ್ರತಿ ದಿವಸ ಒಂದೇನಾದರೂ ಸಂಭ್ರಮ ಇದ್ದೇ ಇರುತ್ತೆ. ಆದರೆ ಈ ರಕ್ಷಾಬಂಧನದ ಮಹತ್ವ ಪುರಾತನ ಕಾಲದಿಂದಲೂ ಮಹಾಭಾರತ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ. ಇಲ್ಲಿ ತಂಗಿಯು ಅಣ್ಣನಿಗೆ ತನ್ನ ರಕ್ಷಣೆ ಮಾಡು ಅಂತ ಹೇಳಿಕೊಂಡು ಕಟ್ತಾಳೆ, ಅಣ್ಣ ಅಭಯದಾನ ಕೊಡ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ನನ್ನ ಜೀವನದಲ್ಲಿ ಘಟಿಸಿದ ನಮ್ಮ ದೀನ್ ದಯಾಳ್ ನಗರ್ ಅಂಥೇಳಿ ಕರ್ನಾಟಕ ಕಾಲೇಜಿನ ಪಕ್ಕದಲ್ಲಿ ಇರುವ ಬಡಾವಣೆ. ಇಲ್ಲಿ ಸಾಮಾನ್ಯ ಜನರು ತಮ್ಮ ಉದ್ಯೋಗವನ್ನು ಮಾಡಿಕೊಂಡು ತನ್ನ ಪಶುಪಾಲನೆಗಳನ್ನು ಮಾಡಿಕೊಂಡು ಅಥವಾ ಎಮ್ಮೆ ಕೂದಲುಗಳನ್ನು ರಿಮೂವ್ ಮಾಡೋಕ್ಕೆ ಕಾರ್ಯವನ್ನು ಮಾಡಿಕೊಂಡು ಉಪಜೀವನ ಮಾಡ್ತಿದ್ರು. ಸಾಮಾನ್ಯವಾಗಿ ಅಶಿಕ್ಷಿತರ ಸಂಖ್ಯೆ ಇತ್ತು. ಇವಾಗ ಅಲ್ಲೆಲ್ಲರೂ ಶಿಕ್ಷಿತರಾಗಿದ್ದಾರೆ, ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ, ಒಳ್ಳೆಯ ರೀತಿಯಿಂದ ಸಾಮಾಜಿಕ ಜೀವನದಲ್ಲಿ ಒಳ್ಳೆಯವರಾಗಿ ಬೆಳೀತಾ ಇದ್ದಾರೆ. ಅಲ್ಲಿ ರಾಜೇಶ್ವರಿ ಅಂತ ಹೇಳ್ಕೊಂಡು ಹೆಣ್ಮಗಳು, ಒಳ್ಳೆಯ ದಿಟ್ಟ ಹೆಣ್ಮಗಳು, ಧೈರ್ಯವಂತೆ, ಲಾಠಿ ಸಹಿತ ತಿರ್ಸಲಿಕ್ಕೆ ಗಂಡಸು ಮಕ್ಕಳಿಗೆ ಕೇಳೋದಿಲ್ಲ, ಆ ರೀತಿಯಿಂದ ಅವಳು ಪರಿವೆ. ಸಂಬಂಧ ಬಂದ ಮೇಲೆ ಅವಳು ಒಂದು ಸಲ ರಾಖಿ ಕಟ್ಟರು. ನಾನು ತಿಳ್ಕೊಂಡೆ ಇವತ್ತೊಂದು ಸಲ ಕಟ್ಟಿದ್ದಾಳೆ, ಎಲ್ಲಿ ಅವಳಿಗೆ ನೆನಪಿರ್ತದೆ ಮುಂದಿನ ವರ್ಷ. ಆದರೆ ಇವತ್ತಿನ ದಿವಸ 50 ವರ್ಷಕ್ಕಿಂತಲೂ ಹೆಚ್ಚಿಗೆ ಆಯಿತು, 51 ವರ್ಷ ಆಯಿತು. ಪ್ರತಿ ವರ್ಷ ತಪ್ಪದೆ ರಕ್ಷಾಬಂಧನಕ್ಕೆ ಬಂದು ಆರತಿ ಮಾಡಿ ರಾಖಿಯನ್ನು ಕಟ್ತಾಳೆ. ಅವಳಿಗೆ ಬಿಟ್ಟರೆ ನಾನು ಬೇರೆ ಯಾರ ಕಡೆಯಿಂದಲೂ ಯಾವ ಹೆಣ್ಮಕ್ಳ ಕಡೆಯಿಂದಲೂ ರಾಖಿ ಕಟ್ಟಿಸ್ಕೊಳ್ಳೋದಿಲ್ಲ. 50 ವರ್ಷದಿಂದ ಅವಳು ದಲಿತರಂತ ಬೇರೆಯವ್ರ ದೃಷ್ಟಿಗೆ ಇರಬೇಕು. ಆದರೆ ನನಗೆ ಅವಳು ತಂಗಿಯಾಗಿದ್ದಾಳೆ. ಅಕ್ಷರಶಃ ಅವ್ರ ಉಡಿಯಲ್ಲಿ ಸೀರೆಯನ್ನು ಇಟ್ಟು ನಾನು ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತೀನಿ. ಇದೇನು ದೊಡ್ಡಸ್ಟಿಕೆ ಅಂತಲ್ಲ. ಆದರೆ ಒಂದು ತಂಗಿ ಮತ್ತು ಅಣ್ಣ ಯಾವ ರೀತಿ ಇರ್ತಾರೆ, ಇದಕ್ಕೆ ಜಾತಿ ಸಂಬಂಧ ಇಲ್ಲ, ಪ್ರೀತಿ ಸಂಬಂಧ ಇರುತ್ತದೆ ಎಂಬುದಕ್ಕೆ ತಮ್ಮ ಮುಂದೆ ಹೇಳ ಬಯಸ್ತೇನೆ. ಈ ಹಬ್ಬ ಸಾರ್ವಜನಿಕರು ಒಳ್ಳೆಯ ರೀತಿಯಿಂದ ಆಚರಿಸಬೇಕು. ಯಾವುದೇ ರೀತಿ ಜಾತೀಯತೆ ಇಲ್ಲದಂಗೆ ನಾವು ಈ ಹಬ್ಬನ ಆಚರಿಸಿದರೆ ತಮ್ಮ ತಂಗಿ ತನಗೆ ಬಂದು ಕಟ್ತಾಳೆ, ಅದು ದೊಡ್ಡ ಮಾತಲ್ಲ. ಆದರೆ ಸಾಮಾಜಿಕವಾಗಿ ಜಾತಿಯನ್ನು ಮೀರಿ ನಾವು ಆ ಹಬ್ಬವನ್ನು ಆಚರಿಸಿದರೆ ಸಮಾಜಕ್ಕೆ ಒಂದು ದಾರಿದೀಪವಾಗುತ್ತದೆ ಅಂತ ಹೇಳ್ತೀನಿ. ಧನ್ಯವಾದ. ನಾನು ಕಳೆದ 50 ವರ್ಷಗಳಿಂದ ನನ್ನ ಅಣ್ಣನ ಸ್ಥಾನವನ್ನು ನೀಡಿ ಶಿವಶರಣಪ್ಪ ವಾಲಿಯವರಿಗೆ ರಾಖಿ ಕಟ್ಟುತ್ತಾ ಬಂದಿದ್ದೇನೆ. ಮುಂದೆಯೂ ಕೂಡ ಜೀವ ಇರುವವರೆಗೆ ರಾಖಿ ಕಟ್ಟುವೆ ಎಂದು ರಾಜಶ್ರೀಯವರು ಹೇಳಿದರು. केवढ्या वर्षापासून साहेबला राखी बांधतात? 50 वर्षापासून बांधतात. 50 वर्ष. दरवर्षी बांधतात? दरवर्षी. ओके. तुम्ही कुठं राहता बीदरमध्ये? आम्ही दीनदयाळ मेला. ओके. नियर कर्नाटक कॉलेज. कुठे येतं इथे? कर्नाटक कॉलेज. कर्नाटक बीदरमध्ये. बीदर. कर्नाटक कॉलेज बीदर. ओके. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.